ಎಲ್ಲರಿಗೂ ಹಾಯ್. ಸೊ ಇವತ್ತಿನ ವೀಡಿಯೋ ನಿಮಗೆ ತಿಳಿಸ್ಕೊಡ್ತಿರೋದು MI ಬಿಯರ್ಡ್ ಟ್ರಿಮ್ಮರ್ ಅಂತ. ಸೊ ನಿಮಗೆ ಹೋದ ವೀಡಿಯೋ ನಿಮಗೆ ಹೇಳ್ತಾ ಇದ್ದೆ ನಾನು MI ಶೋರೂಮ್ ಹೋಗಿ ಇದು ತಗೊಂಡಿದ್ದು ಅಂತ. ನನಗೆ ಗೊತ್ತಿರಲಿಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ಸೇಲ್ ಆಗ್ತಾಯಿದೆ ಅಂತ. ಬಟ್ ಇವಾಗ ಗೊತ್ತಾಗಿದೆ ಇದು ಸೇಲ್ ಆಗ್ತಾಯಿದೆ ಆಲ್ರೆಡಿ ಅಂತ. ಸೊ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತದೆ, MI ಅಫಿಷಿಯಲ್ ಪೇಜಲ್ಲೂ ನೋಡ್ತದೆ, ಅಲ್ಲಿ ಬರೀ ಕಮಿಂಗ್ ಝೂನ್ ಅಂತ ಇತ್ತು. ಸೊ ಈಗ ಆಲ್ರೆಡಿ ಲಾಂಚ್ ಆಗಿ ಸೇಲ್ ಆಗ್ತಾಯಿದೆ ಅಂತ. 2 ಮಂತ್ಸಲ್ಲಿ ಈಗ ಸೇಲ್ ಆಗ್ತಾಯಿದೆ ಇದು ಎಲ್ಲ. ಸೊ ಈಗ MI ಅವರು ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ ಎಲ್ಲ ಲಾಂಚ್ ಮಾಡಿ ಬಿಡ್ತಿದ್ದಾರೆ. ಸೊ ನೋಡೋಣ, ಇದ್ರ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ, ಅನ್ಬಾಕ್ಸ್ ಮಾಡಿ ನೋಡೋಣ ಏನೇನು ಕೊಟ್ಟಿದ್ದಾರೆ, ಸ್ಪೆಸಿಫಿಕೇಷನ್ ಏನು ಅಂತ ಫುಲ್ ಎಲ್ಲ ಡೀಟೇಲ್ಸು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕೊಡಿ. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ನೀವು ಇವಾಗಲೇ ಫಾಲೋ ಮಾಡ್ಬೋದು. ನಿಮಗೆಲ್ಲ ಹೇಳ್ತಂದಲ್ಲ MI ಬಿಯರ್ಡ್ ಟ್ರಿಮ್ಮರ್ ಇವಾಗ ಅನ್ಬಾಕ್ಸ್ ಮಾಡೋ ಟೈಮ್ ಬಂದಿದೆ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಹೌದು, ಅನ್ಬಾಕ್ಸ್ ಮಾಡಿದಾಗ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ. MI ಬಿಯರ್ಡ್ ಟ್ರಿಮ್ಮರ್ ಅಂತ IP-X7 ವಾಷಬಲ್ ಬಾಡಿ ಅಂತೆ. ಸೊ ಇಲ್ಲಿ ಸೆಟ್ಟಿಂಗ್ಸ್ ನೋಡಿದೆ 40 ಲೆಂತ್ ಸೆಟ್ಟಿಂಗ್ಸ್ ಇದೆ ಅಂತೆ. ಆಮೇಲೆ ಬ್ಯಾಟ್ರಿ ಬ್ಯಾಕಪ್ ಬಂದ್ಬಿಟ್ಟು 90 ಮಿನಿಟ್ ಕಾರ್ಡ್ಲೆಸ್ ಯೂಸ್ ಮಾಡ್ಬೋದಂತೆ. ಸೆಲ್ಫ್ ಶಾರ್ಪಿಂಗ್ ಬ್ಲೇಡ್ ಅಂತೆ. ಸೊ ಏನೋ ವಾಷಬಲ್ ಏನೋ ಇದೆ, ನೋಡೋಣ ಏನು ವಾಷಬಲ್ ಅಂತ. ಸೊ ನೆಕ್ಸ್ಟು ಪ್ರೈಸ್ ಬಂದ್ಬಿಟ್ಟು 1499 ರೂಪಾಯಿ ಇದೆ. ಸೊ ಡೈಮೆನ್ಷನ್ ಬಂದ್ಬಿಟ್ಟು ಮಾಮೂಲಿ 4.8 × 3.8 × 15.4 ಸೆಂಟಿಮೀಟರಲ್ಲಿದೆ. ಸೊ ಇದು ಮ್ಯಾನುಫ್ಯಾಕ್ಚರ್ ಆಗಿದ್ದು, ಬಟ್ ಇದು ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಬಟ್ ಇಂಡಿಯಾದಲ್ಲಿ ಇನ್ನೂ ಮಾಡ್ತಿದ್ದಾರೆ. ಸೊ ನೋಡೋಣ, ಅನ್ಬಾಕ್ಸ್ ಮಾಡಿ ಮಾಡೋಣ ಏನೇನು ಕೊಟ್ಟಿದ್ದಾರೆ ಅಂತ. ಮೊದಲಾಗಿ ಒಂದು ಪೌಚ್ ಕೊಟ್ಟಿದ್ದಾರೆ. ಓಕೆ, ಪೌಚು ಗ್ರೇ ಕಲರ್ ಆಗಿದೆ. ಸೊ ಅದರಲ್ಲೂ ಸಹ MI ಸಿಂಬಲ್ ಇದೆ ಅವ್ರದ್ದು. ಸೊ ಪೌಚ್ ಓಪನ್ ಮಾಡಿ ನೋಡೋಣ. ಸೊ ಅದಕ್ಕಿಂತ ಮೊದಲು ಇನ್ನೇನೇನಿದೆ ನೋಡೋಣ ಮೊದಲು. ಸೊ ನೆಕ್ಸ್ಟು USB ಕೇಬಲ್ ಇದೆ, ಹಾಗೂ ಬ್ರಷ್ ಇದೆ, ಹಾಗೂ ಪ್ಲಾಸ್ಟಿಕ್ ಟೀತ್ಗಳಿದ್ದಾವೆ. 2 ಟೀತ್ ಕೊಟ್ಟಿದ್ದಾರೆ. ಒಂದು 2 ಟೀತ್ ಕೊಟ್ಟಿದ್ದಾರೆ. ಮೀನ್ಸ್ ಲೆಂತು, ಮೀನ್ಸ್ ಹೇರ್ಸ್ ಜಾಸ್ತಿ ಲೆಂತ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು, ಶಾರ್ಟ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಸೊ 2 ಕೊಟ್ಟಿದ್ದಾರೆ ಒಟ್ಟು, ಪ್ಲಾಸ್ಟಿಕ್ ಇದು 2. ಸೊ ನೋಡೋಣ ಮೀನ್ಸ್ ಮಿಷಿನ್ ಯಾವ ರೀತಿ ಇದೆ ಅಂತ. ವಾವ್, ಸೂಪರ್ ಆಗಿದೆ. ಫುಲ್ ಬ್ಲ್ಯಾಕ್ ಕಲರ್ ಆಗಿ ಮಾಡಿದ್ದಾರೆ. ಸೊ ಮುಂಭಾಗ ನೋಡಿದ್ರೆ ಮೀನ್ಸ್ MI ಸಿಂಬಲ್ ಇದೆ. ಇನ್ನು ಕೆಳಭಾಗ ನೋಡಿದ್ರೆ ಮೀನ್ಸ್ ಚಾರ್ಜರ್ ಮಾಡೋಕ್ಕೆ ಪೋರ್ಟ್ ಕೊಟ್ಟಿದ್ದಾರೆ. 2 ಪಿನ್ಸ್ ಇದೆ. ಮೀನ್ಸ್ ಈ ಚಾರ್ಜರ್ ಮಾಡೋದು 5 ವೋಲ್ಟ್ ಮತ್ತು 2 amps ಆಗಿದ್ದರೆ ಮಾತ್ರ ಚಾರ್ಜ್ ಮಾಡೋಕ್ಕಾಗೋದು. ಸೊ ಆನ್ ಮಾಡೋಣ. ಒಳ್ಳೆ ಸ್ಪೀಡ್ ಇದೆ. ವೈಬ್ರೇಷನ್ ಅಷ್ಟು ಬರ್ತಾ ಇಲ್ಲ, ಸ್ವಲ್ಪ ಕಡಿಮೆನೇ ಇದೆ. ಓಕೆ, ಇಲ್ಲಿ LED ಬೇರೆ ಇದೆ, ಇಂಡಿಕೇಟ್ ಮಾಡ್ತಾ ಇದೆ ನೋಡಿ ಮೀನ್ಸ್ ಬ್ಯಾಟ್ರಿ ಎಷ್ಟು ಇದೆ ಅಂತ.
ಸೊ ಒಟ್ಟು 3 ಪಾಯಿಂಟ್ಸ್ ಇದೆ. ಈಗ 2 ಪಾಯಿಂಟ್ ಇದೆ, ಸ್ವಲ್ಪ ಚಾರ್ಜ್ ಮಾಡಿ ಕಳಿಸಿರ್ತಾರೆ ಮ್ಯಾನುಫ್ಯಾಕ್ಚರ್ ಆದಮೇಲೆ. ಸೊ ಈಗ 2 ಪಾಯಿಂಟ್ ಇದೆ. ಟೋಟಲ್ 3 ಪಾಯಿಂಟ್ ಮಾಡಿದಾಗ ನಿಮಗೆ 90 ಮಿನಿಟ್ಸ್ ಬರುತ್ತಂತೆ. ಕಾರ್ಡ್ಲೆಸ್ ಯೂಸ್ ಮಾಡ್ಬೋದು ನೀವು. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಅಂದರೆ, ನೀವು ಈ ಪ್ಲ್ಯಾಸ್ಟಿಕ್ ಟೀತ್ನ ಇಲ್ಲಿ ಇನ್ಸರ್ಟ್ ಮಾಡಿದಾಗ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಅಪ್ ಆ್ಯಂಡ್ ಡೌನ್ ಹೋಗ್ತಾ ಇರುತ್ತೆ. ಈಗ ಡೌನ್ ಮಾಡ್ತಾಯಿದ್ದೀನಿ. ಈಗ 9ನಲ್ಲಿದ್ದೀನಿ. ಈಗ 8 7 6 5 4 3 2 1 ಅಪ್ ಟು ನಿಮಗೆ 1 ತನಕ ಮಾಡ್ಬೋದು. ಸೊ ಇದು ಹೇರ್ ಲೆಂತ್ ಜಾಸ್ತಿ ಇದ್ದಾಗೆ ಇದು ಯೂಸ್ ಮಾಡ್ಬೋದು. ಸೊ ಅದೇ ರೀತಿ ಇನ್ನೊಂದು ಹೇರ್ ಶಾರ್ಟ್ ಮಾಡಬೇಕು ಅಂದರೆ ಇದೇ ರೀತಿ ರಿಮೂವ್ ಮಾಡಿ ನೆಕ್ಸ್ಟ್ ಅದನ್ನು ಮತ್ತೆ ಇನ್ಸರ್ಟ್ ಮಾಡ್ಬೋದು ಇನ್ನೊಂದನ್ನ. ಸೊ ಅದರಲ್ಲೂ ಬೇಕಾದ್ರೆ ನೀವು ಆಪ್ರೇಟ್ ಮಾಡ್ಬೋದು. ಅಪ್ ಟು ನಿಮಗೆ 1ಇಂದ 10 ತನಕ ಆಪ್ರೇಟ್ ಮಾಡ್ಬೋದು. ಸೊ ಇದೊಂದು ಬೆಸ್ಟ್ ಅನಿಸುತ್ತೆ. ತುಂಬೋದು ಬೇರೆ ಬರುತ್ತೆ. ಸೊ ಒಳ್ಳೆ ಗುಡ್ ಪ್ರಾಡಕ್ಟು. MI ಅವ್ರಿಗೆ ಹೇಳಲೇಬೇಕಾ? ಅವ್ರು ಯಾವತ್ತೂ ಬಿಟ್ಕೊಡಲ್ಲ. ಒಳ್ಳೆ ಗುಡ್ ಪ್ರಾಡಕ್ಟೇ ಕೊಡ್ತಾರೆ, ಮತ್ತು ಕ್ವಾಲಿಟಿ ಇರುತ್ತೆ, ಮತ್ತು ಬ್ಯಾಟ್ರಿ ಬ್ಯಾಕಪ್ ಮಾತ್ರ ಅಲ್ಟಿಮೇಟಾಗಿ ಕೊಡ್ತಾರೆ ಅವರು. ಸೊ ಇನ್ನೊಂದು ಏನಪ್ಪ ಅಂದರೆ, ಇದನ್ನು ಬೇಕಾದ್ರೆ ರಿಮೂವ್ ಮಾಡ್ಬೋದು ನೀವು. ಇದನ್ನು ರಿಮೂವ್ ಮಾಡಿಬಿಟ್ಟು ನೀವು ಬೇಕಾದ್ರೆ ವಾಶ್ ಮಾಡ್ಬೋದು. ಇದು ಫುಲ್ಲು ಸ್ಟೀಲಿಂದ ಮಾಡಿರ್ತಾರೆ, ಸ್ಟೈನ್ಲೆಸ್ ಸ್ಟೀಲ್ ಅಂತ ಇದು. ಸೊ ಬೇಕಾದ್ರೆ ವಾಶ್ ಮಾಡ್ಬೋದು. ಬೇಕಾದ್ರೆ ಇಲ್ಲೂ ವಾಟರ್ ಹಾಕ್ಬೋದು. ಇಲ್ಲೂ ವಾಟರ್ ಹಾಕ್ಬಿಟ್ಟು ರಿಮೂವ್ ಮಾಡ್ಬೋದು. ಏರ್ಸ್ ಎಲ್ಲ ಇಲ್ಲಿ ಹೋಗಿರುತ್ತೆ. ಸೊ ಹಂಗಾಗಿ ಬ್ರಷ್ ಕೊಟ್ಟಿದ್ದಾರೆ. ಆ ಬ್ರಷಲ್ಲಿ ಬೇಕಾದ್ರೆ ರಬ್ ಮಾಡ್ಬೋದು, ಅಥವಾ ವಾಟರ್ ಇಂಜೆಕ್ಟ್ ಮಾಡಿಬಿಟ್ಟು ರಿಮೂವ್ ಮಾಡ್ಬೋದು. ಸೊ ಒಂದು ಒಳ್ಳೇದು ಅನಿಸುತ್ತೆ ಇದು. ವಾಟರ್ ಪ್ರೂಫು ಮಾಡಿದ್ದಾರೆ. ಫುಲ್ ಇಲ್ಲ, ಬಟ್ ಮೇಲ್ಭಾಗದಲ್ಲಿ ಮಾತ್ರ ನಿಮಗೆ ವಾಟರ್ ಪ್ರೂಫ್ ಮಾಡಿಕೊಟ್ಟಿದ್ದಾರೆ. ಸೊ ಆನ್ ಮಾಡಿದಾಗ ನೋಡಿ, ಅಲ್ಲಿ ರೊಟೇಟಿಂಗ್ ಆಗುತ್ತೆ. ಇಲ್ಲಿ ನಿಮಗೆ ರೊಟೇಟಿಂಗಲ್ಲಿ ಇಲ್ಲಿ ಸ್ಪಿಂಡಲ್ ಬಂದ್ಬಿಟ್ಟು ನಿಮಗೆ ಕಾಪರಲ್ಲಿ ಮಾಡಿದ್ದಾರೆ ನೋಡಿ. ಬೇಕಾದ್ರೆ ರಿಮೂವ್ ಮಾಡ್ಬೋದು ಇದನ್ನ. ಸೊ ಮತ್ತೆ ಅದೇ ರೀತಿ ಇನ್ಸರ್ಟು ಮಾಡ್ಬೋದು ನೋಡಿ. ಫುಲ್ ಈಸಿ ಇದೆ. ಸೊ ಚಾರ್ಜಿಂಗ್ ನೋಡೋಣ, ಚಾರ್ಜಿಂಗ್ ಕೇಬಲ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ಮಾಮೂಲಿ ನಿಮ್ಮ ಮೊಬೈಲ್ ಚಾರ್ಜಿಗೆ USB ಪೋರ್ಟ್ ಕೊಟ್ಟಿರ್ತಾರೆ. ಸೊ ಅಲ್ಲಿಗೆ ಪ್ಲಗ್ ಮಾಡಿದರೆ, ಹಾಗೂ ಈ ಕೆಳಭಾಗದಲ್ಲಿ ಮಿಷಿನ್ ಕೆಳಭಾಗದಲ್ಲಿ ಮಾಮೂಲಿ 2 ಪಿನ್ಸ್ ಕೊಟ್ಟಿದ್ದಾರೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಸೊ ಅದನ್ನು ನೋಡ್ಕೊಂಡು ಹಾಕಿದ್ದಾರೆ, ಇನ್ಸೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಇದನ್ನು ಚಾರ್ಜರ್ ಅಡಾಪ್ಟರ್ ಹಾಕಿದರೆ ಆಯಿತು. ಸೊ ಅಪ್ ಟು ನಿಮಗೆ ಎಷ್ಟು ಒಂದು 1 ಅವರ್ ಸಾಕು, ಫುಲ್ ಚಾರ್ಜ್ ಆಗುತ್ತೆ ಇದು. ಸೊ ಚಾರ್ಜ್ಗೆ ಹಾಕ್ದಾಗೂ ಸಹ ಇಂಡಿಕೇಟಿಂಗ್ ಬರುತ್ತೆ ಇಲ್ಲಿ. ಸೊ ಎಷ್ಟು ಆಗ್ತದೆ ಅಂತ, ಬ್ಲಿಂಕಿಂಗ್ ಆಗುತ್ತೆ ಈ ಜಾಗದಲ್ಲಿ. ಸೊ ಅದು ಬೇಕಾದ್ರೆ ನೋಡ್ಬಿಟ್ಟು ನೀವು ಆಫ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ MI ಬಿಯರ್ಡ್ ಟ್ರಿಮ್ಮರು. ಸೊ ನನಗೆ ಅನಿಸುತ್ತೆ ನೀವೆಲ್ಲ ತಗೋಬೋದು ಅನಿಸುತ್ತೆ. ಬಟ್ ನನಗೆ ಗೊತ್ತಿರಲಿಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ಸೇಲ್ ಆಗ್ತದೆ ಅಂತ. ನೆನ್ನೆ ಶೋರೂಮ್ಗೆ ಹೋಗಿದ್ದಕ್ಕೆ ಗೊತ್ತಾಗಿದ್ದು. ಸೊ ಬೇಕಾದ್ರೆ ನೀವು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡಿಬಿಟ್ಟು ನೀವು ಬೈ ಮಾಡ್ಬೋದು. ಅಥವಾ ಅಫಿಷಿಯಲಾಗಿ ನೀವು ಬೇಕಾದ್ರೆ MI ಶೋರೂಮ್ಗೆ ಹೋಗ್ಬಿಟ್ಟು ತಗೋಬೋದು. ಈ ಮೇಲೆ ನೋಡಿದ್ರಲ್ಲ MI ಬಿಯರ್ಡ್ ಟ್ರಿಮ್ಮರ್ ಯಾವ ರೀತಿ ಇತ್ತು ಅಂತ. ನನಗನ್ಸುತ್ತೆ ನಿಮಗೆಲ್ಲ ಇಷ್ಟ ಆಗಿದೆ ಅನಿಸುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ತುಂಬ ವಾಷಬಲ್ ಬಾಡಿ, ಮತ್ತು ಚಾರ್ಜ್ ತುಂಬ ಹೊತ್ತು ನಿಲ್ಲುತ್ತೆ. ಸೊ ಆಮೇಲೆ ಡಿಫ್ರೆನ್ಸ್ ಟೈಪ್ ಆಫ್ ಇದು ಕೊಟ್ಟಿದ್ದಾರೆ, ಟೀತ್ಗಳು ಕೊಟ್ಟಿದ್ದಾರೆ. ಏರ್ ಕಟ್ ಮಾಡೋಕ್ಕೆ, ಏರ್ ಜಾಸ್ತಿ ಇದ್ದವ್ರಿಗೆ, ಏರ್ ಕಡಿಮೆ ಇರೋದವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡಿ 2 ಟೀತ್ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ಕಲ್ಲಿ. ಅದರಲ್ಲೂ ಬೇರೆ ನಿಮಗೆ ಟ್ರಿಮ್ಮರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಪ್ ಟು 1ಇಂದ 10 ತನಕ ಕೊಟ್ಟಿದ್ದಾರೆ. ಸೊ ಹಾಗೂ ಇಂಡಿಕೇಟಿವ್ ಬೇರೆ ಕೊಟ್ಟಿದ್ದಾರೆ. ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಇದೆ ಅಂತ ನಿಮಗೆ ಇಂಡಿಕೇಟಿಂಗ್ ಆಗಿ ಕೊಟ್ಟಿದ್ದಾರೆ. ಸೊ ಒಟ್ಟು 3 LED ಲೈಟ್ಸ್ ಏನೋ ಇದೆ. ಸೊ ಇದೊಂದು ಯೂಸ್ಫುಲ್ ಪ್ರಾಡಕ್ಟ್ ಅನಿಸುತ್ತೆ. ಡೈಲಿ ಯೂಸ್ ಮೆನ್ಸ್ ಅವರಿಗೆ, ಎಸ್ಪೆಷಲಿ ತುಂಬ ಗಡ್ಡ ಇದ್ದವ್ರಿಗೆ ಮಾತ್ರ ಇದು ಯೂಸ್ಫುಲ್ ಇನ್ನೂ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರಲ್ಲೂ ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಬೋದು, ಬೇಕಾದ್ರೆ ನೀವು ಬೈ ಮಾಡ್ಬೋದು ಅಲ್ಲಿ. ಸೊ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕನ್ ಕೊಡಿ. ಹಾಗೂ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋದು ಸ್ಕೈ ವಾಟರ್ ಹ್ಯಾಂಕಾಂಗ್ ಅಂತ. ಬಟ್ ಇದು ಬರೀ ಕಂಪ್ನಿ ನೇಮ್ ಹೇಳ್ತಾಯಿನಿ. ಬಟ್ ನೆಕ್ಸ್ಟ್ ವೀಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಆ ಕಂಪ್ನಿಯಿಂದ ಏನು ಪ್ರಾಡಕ್ಟ್ ರಿವ್ಯೂ ಮಾಡ್ತಾಯಿದ್ದೀನಿ ಅಂತ. ಸೊ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ವಂದನೆಗಳು.